ಗೋಕುಲದಲ್ಲಿ ನಾಮಕರಣ ಮಹೋತ್ಸವ. ನಂದಗೋಪ ಯಶೋದೆಯ ಕಂದನಿಗೆ ಕೃಷ್ಣ ಅಂತ ಹೇಳಿ ನಾಮಕರಣ ಮಾಡಿದ್ರು. ಕೃಷ್ಣ ಬಂದ ಗಳಿಗೆಯಿಂದ ಗೋಕುಲದಲ್ಲಿ ಸಂಪತ್ತು ಸಮೃದ್ಧಿ ಆಯಿತು. ಮಗುವಿಗೆ ಜಾತಕರ್ಮಗಳನ್ನು ನೆರವೇರಿಸಿದ್ರು. ನಂದ ಯಥೇಚ್ಛವಾಗಿ ದಾನ ಧರ್ಮವನ್ನು ಮಾಡ್ದ. ಕೃಷ್ಣನು ಗೋಕುಲದ ಎಲ್ಲ ಸ್ತ್ರೀ ಪುರುಷರ ಮುದ್ದಿನ ಕೂಸಾಗಿ ಬೆಳೀತಾ ಇದ್ದ. ಒಮ್ಮೆ ನಂದ ಕಂಸ ಮಹಾರಾಜನಿಗೆ ಕಪ್ಪ ಕಾಣಿಕೆಗಳನ್ನು ಸಲ್ಲಿಸೋದಕ್ಕೆ ಮಥುರೆಗೆ ಸಂಗಡಿಗರ ಜೊತೆ ಹೋಗಿದ್ದ. ಕಂಸನಿಗೆ ಕಪ್ಪವನ್ನು ಸಲ್ಲಿಸಿ ಹಿಂದಿರುಗುವಾಗ ವಸುದೇವನು ನಂದನನ್ನು ತಂಗಿದ್ದ ಸ್ಥಳಕ್ಕೆ ಬಂದು ಭೇಟಿ ನೀಡಿದ. ನಂದನನ್ನು ವಸುದೇವನನ್ನು ಆನಂದದಿಂದ ಆಲಿಂಗನ ಮಾಡಿಕೊಂಡ. ಪರಸ್ಪರ ಕುಶಲ ಸಂಭಾಷಣೆ ಆದ ನಂತರ ವಸುದೇವನು, ನಂದ, ನೀನು ಮಥುರೆಗೆ ಬಂದು ಕಂಸನಿಗೆ ಕಪ್ಪ ಕಾಣಿಕೆ ಸಲ್ಲಿಸಿದ್ದಾಯಿತು. ದೈವಾನುಗ್ರಹದಿಂದ ನಾವಿಬ್ಬರೂ ಒಬ್ಬರನ್ನೊಬ್ಬರು ನೋಡಿ ಮಾತಾಡೋದಕ್ಕೆ ಸಾಧ್ಯ ಆಯಿತು. ನೀನು ತಡಮಾಡದೆ ಗೋಕುಲಕ್ಕೆ ಹಿಂತಿರುಗು. ಅಲ್ಲಿ ಹಲವಾರು ದೊಡ್ಡ ದೊಡ್ಡ ಅನಾಹುತಗಳು ಕಾಣಿಸ್ಕೊಳ್ತಾ ಇವೆ ಅಂತ ಹೇಳಿ ವಸುದೇವನನ್ನು ನಂದ ಬೀಳ್ಕೊಟ್ಟ.